ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೋಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿಬಿಟ್ಟು ಟೆರೆಸ್ ಮೇಲೆ ಬಂದೆ. ಆಗ ತಾನೇ ಮಳೆ ಬಂದು ನಿಂತಿದ್ರಿಂದ ವೆದರ್ ಕೂಡ ಚಿಲ್ಲಾಗಿ ಕೋಲ್ಡಾಗಿ ಚೆನ್ನಾಗಿತ್ತು. ಕೆಳಗೆ ಬಂದು ನೋಡಿದ್ರೆ ಮಮ್ಮಿ ವಡೆ ಮಾಡ್ತಾಯಿದ್ರು. ದಿಸ್ ವಾಸ್ ಆ್ಯಂಡ್ ನೆಕ್ಸ್ಟ್ ಡೇ ಮಮ್ಮಿ ಸ್ಲಿಪ್ಪರ್ ಸ್ಟ್ಯಾಂಡು ಮತ್ತು ಕಿಚನ್ ಸ್ಟ್ಯಾಂಡು ಏನೇನೋ ಬೇಕಿತ್ತು ಅಂತ ಹೇಳಿ ಆರ್ಡರ್ ಮಾಡಿದ್ರು. ಆ ಪಾರ್ಸೆಲ್ ಕೂಡ ಇವತ್ತು ರಿಸೀವ್ ಆಯಿತು. ಏನು ಬಂದಿದೆ ಅಂತ ಹೇಳಿ ತೆಗೆದು ನೋಡ್ತಾ ಇದ್ದೀನಿ. ತಮ್ಮನೂ ಕೂಡ ಸ್ಕೂಲಿಂದ ಬಂದ. ಅವ್ನಿಗೇನಾದ್ರೂ ಈ ಥರ ಜೋಡಿಸೋದು ಏನಾದ್ರೂ ನೋಡಿದ್ರೆ ಹಂಗೇನೆ ಜೋಡಿಸೋ ತನಕ ಸಮಾಧಾನ ಇರಲ್ಲ. ಜೋಡಿಸ್ತಾ ಇದ್ದಾನೆ ಇವಾಗ. ಹಾಗೆ ಮಮ್ಮಿನೂ ಕೂಡ ಶಾಪಿಂಗ್ ಮುಗಿಸ್ಕೊಂಡು ಬಂದರು. ವೈ ಬಿಕಾಸ್ ಇಟ್ಸ್ ಅ ಬರ್ಡೇ ಶಾಪಿಂಗ್. ಬರ್ಡೇಗೂ ಕೂಡ ಡ್ರೆಸ್ ಬೇಡ ಅಂತ ಹೇಳಿ ಹೇಳ್ತಾ ಇದ್ರು. ಎಲ್ಲರ ಮನೇಲೂ ಎಲ್ಲ ಪೇರೆಂಟ್ಸು ಕೂಡ ಹೀಗೆ ಅನಿಸುತ್ತೆ. ಹಾಗಾದರೆ ನೆಕ್ಸ್ಟ್ ಇಯರಿಂದ ನಮಗೂ ಕೊಡಿಸ್ಬೇಡಿ ಅಂತ ಹೇಳಿ ಹೇಳಿದೆ. ಹಾಗಾಗಿ ಹೋಗಿ ತೊಗೊಂಬಂದಿದ್ದಾರೆ. ಹಾಗೆಯೇ ಅದ್ರ ಜೊತೆ ನೈಟ್ ಡ್ರೆಸ್ ಕೂಡ ತೊಗೊಂಬಂದಿದ್ರು. ನಾನು ಕೂಡ ತುಂಬ ದಿನದಿಂದ ಹೇಳ್ತಾ ಇದ್ದೆ ತೊಗೊಳ್ಳಿ ಈ ಏಜಲ್ಲಿ ಹಾಕ್ದೆ ಇನ್ಯಾವ ಏಜಲ್ಲಿ ಹಾಕ್ತೀರಾ ಅಂತ ಹೇಳಿ. ಫೈನಲಿ ಇವತ್ತು ತೊಗೊಂಬಂದಿದ್ದಾರೆ. ಖುಷಿ ಆಯಿತು. ಇಷ್ಟು ಡ್ರೆಸ್ಸಸ್ನ ಆಲ್ಟ್ರೇಷನ್ಗೂ ಕೂಡ ಕೊಡಬೇಕು ಅಂತ ಹೇಳಿ ಹೇಳ್ತಾ ಇದ್ರು. ಅಂದರೆ ಸ್ವಲ್ಪ ಆನ್ಲೈನಲ್ಲಿ ಶಾಪಿಂಗ್ ಮಾಡಿರುವಂಥದ್ದು, ಸ್ವಲ್ಪ ಆಫ್ಲೈನಲ್ಲಿ ಶಾಪಿಂಗ್ ಮಾಡಿರುವಂಥದ್ದು. ಕೇಳಿ ಪಡೆದಾಗ ಸಂತೋಷವುಂಟು ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ, ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ, ನನ್ನೆಲ್ಲ ಹಾರೈಕೆ ಈ ಹಾಡಿನಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಿಂಧೂರ ಬಿಂದು ನಗಲಮ್ಮ ಎಂದು. ನೆಕ್ಸ್ಟ್ ಡೇಯಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಮಮ್ಮಿನೂ ಕೂಡ ಮನೇಲೇ ಇದ್ದಿದ್ದರಿಂದ ಇಬ್ಬರೂ ಕೂಡ ಒಟ್ಟಿಗೆ ತಿಂಡಿ ಮಾಡ್ತಾ ಇದ್ದೀವಿ. ಸೊ ಹೆಲೋ, ಗುಡ್ ಮಾರ್ನಿಂಗ್ ಎವ್ರಿವನ್. ನೆಕ್ಸ್ಟ್ ಡೇಯಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವಾಗ ತಾನೇ ಬ್ರೇಕ್ಫಾಸ್ಟ್ ಮುಗಿಸಿ ಹಾಗೆ ಕುತ್ಕೊಂಡಿದ್ವಿ. ಮಮ್ಮಿನೂ ಕೂಡ ಏನೋ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಹೌದು. ಇವಾಗ ಏರೋಲ್ ಅಪ್ಲೈ ಮಾಡ್ಕೊಬೇಕು. ಅದಕ್ಕಿಂತ ಮುಂಚೆ ಇವಾಗ ತಾನೇ ಫ್ಲಿಪ್ಕಾರ್ಟಿಂದ ಒಂದು ಪಾರ್ಸೆಲ್ ಕೂಡ ರಿಸೀವ್ ಆಯಿತು. ಏನು ಅಂತ ತೆಗೆದು ನೋಡಿದ್ರೆ ನಮಗೆ ಶಾಕು. ನಾವು ಬುಕ್ ಮಾಡಿದಂಥದ್ದು ಒಂದು ಪ್ಲ್ಯಾಂಟ್ ಹಾಕೋದಕ್ಕೆ ಒಂದು ಪಾಟ್ ಬೇಕಿತ್ತು ಅಂತ ಹೇಳಿ, ತುಳಸಿ ಗಿಡ ಹಾಕಿಡೋದಕ್ಕೆ ಒಂದು ಪಾಟ್ ಬೇಕಿತ್ತು ಅಂತ ಹೇಳಿ ಪಾಟ್ನ ಬುಕ್ ಮಾಡಿದ್ದು. ಬಂದಿದ್ದು ನೋಡಿದ್ರೆ ಏನು ಬಂದಿದೆ ಅಂತ ಹೇಳಿ ಸೊ ಇವಾಗ ಏನು ಬಂದಿದೆ ಅಂತ ಹೇಳಿ ತೋರಿಸ್ತೀನಿ. ನಿಮಗೂ ಕೂಡ ಶಾಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನನಗಂತೂ ಶಾಕ್ ಆಯಿತು. ನೋಡಿ ಬನ್ನಿ ಏನು ಬಂದಿದೆ ಅಂತ ತೋರಿಸ್ತೀನಿ. ಸೊ ನೋಡ್ತಾ ಇದ್ರಲ್ವಾ, ಪಾಟ್ನ ಬುಕ್ ಮಾಡಿದ್ರೆ ಪ್ಲಾಂಟ್ಸ್ನ ಕಳಿಸ್ಕೊಟ್ಟಿದ್ದಾರೆ. ಆ ಗಿಡನೂ ಕೂಡ ಒಂಚೂರು ಚೆನ್ನಾಗಿಲ್ಲ, ಫುಲ್ಲು ಒಣಗೋಗ್ಬಿಟ್ಟಿದೆ. ಸೊ ದ್ಯಾಟ್ ನಾನೇನೇ ಹೇಳ್ತೀನಪ್ಪ ಅಂತ ಅಂದರೆ, ನೆಕ್ಸ್ಟ್ ಟೈಮ್ ನೀವು ಯಾರಾದ್ರೂ ಪ್ಲಾಂಟ್ಸು ಅಥವಾ ಪಾಟ್ಸ್ ಏನಾದರೂ ಬುಕ್ ಮಾಡುವಾಗ ಸರಿಯಾಗಿ ನೋಡ್ಕೊಂಡು ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಸ್ಲಿಪ್ಪರ್ ಸ್ಟ್ಯಾಂಡ್ ನೋಡ್ಬೋದು ಫೈನಲ್ ಆಗಿ ಯಾವ ಥರ ಕಾಣ್ತಾ ಇದೆ ಅಂತ ಹೇಳಿ. ದಟ್ಸ್ ಆಲ್ ಫಾರ್ ದ ವ್ಲಾಗ್. ಈ ಒಂದು ಪುಟ್ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.